ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಂದಿನಿ, ಶ್ರೀಶಂಕರ ಕ್ಯಾನ್ಸರ್ ಆಸ್ಪತ್ರೆ ರಕ್ತ ಭಂಡಾರದ ಮುಖ್ಯಸ್ಥೆ. ನಾನು ಇವತ್ತಿನ ದಿವಸ ನಿಮಗೆ ರಕ್ತ ಭಂಡಾರದ ಕಾರ್ಯದಲ್ಲಿ ಒಂದು ಹೊಸ ಆಯಾಮವನ್ನು ತಿಳಿಸಿಕೊಳ್ಳಲು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಹೋದ ಸಂಚಿಕೆಯಲ್ಲಿ ನಾವು ರಕ್ತದಾನದ ಮಹತ್ವ, ಹೇಗೆ ರಕ್ತದಾನ ಮಾಡಬೇಕು, ಯಾರು ರಕ್ತದಾನ ಮಾಡಬಹುದು ಎಂದೆಲ್ಲ ನಾವು ತಿಳಿಸಿದೆವು. ಈ ಸಂಚಿಕೆಯಲ್ಲಿ ನಿಮಗೆ ಹೊಸದೊಂದು ರೀತಿಯ ರಕ್ತದಾನ, ಅಂದರೆ ಕೆನೆ ಕಣಗಳನ್ನು ಮಾತ್ರ ರಕ್ತದಾನ ಮಾಡುವ ಪ್ರಕ್ರಿಯೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂದರೆ ಒಂದೇ ವ್ಯಕ್ತಿಯಿಂದ ಕೇವಲ ಕೆನೆ ಕಣಗಳನ್ನು ಶೇಖರಣೆ ಮಾಡುವುದು. ಇದನ್ನು ಹೇಗೆ ಮಾಡಲು ಸಾಧ್ಯ? ವ್ಯಕ್ತಿಯಿಂದ ರಕ್ತ ತೆಗೆದುಕೊಂಡಾದ ಮೇಲೆ ಮಾಡ್ತಾರಾ, ಅಥವಾ ವ್ಯಕ್ತಿಯನ್ನು ರಕ್ತದಾನಿಯನ್ನು ಮಲಗಿಸಿ ಸೈಮಲ್ಟೇನಿಯಸ್ ಆಗಿ, ಅಂದರೆ ರಕ್ತದಾನ ನಡೀತಿರುವಾಗಲೇ ಅದನ್ನು ಬೇರ್ಪಡಿಸ್ತಾರಾ, ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಂತೆ ನಾನು ನಿಮಗೆ ಒಂದು ಧ್ರುವೀಕರಿಸಿದ ರಕ್ತದ ಮಾದರಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಕಾಣಬಹುದು, ಈ ಹಳದಿ ಭಾಗ ಏನಿದೆಯಲ್ಲ, ಇದನ್ನು ನಾವು ಪ್ಲಾಸ್ಮಾ ಅಂತಂತೀವಿ. ಮತ್ತು ನಿಮಗೆ ಇಲ್ಲಿ ಸುಮಾರಾಗಿ ಒಂಚೂರು ಕೆಂಪು ಮಿಶ್ರಿತ ಬಿಳಿ ಬಣ್ಣ ಕಾಣಿಸ್ತಾ ಇದೆ ಮತ್ತು ಬಿಳಿ ಬಣ್ಣ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಬಿಳಿ ಕಣಗಳು ಮತ್ತು ಕೆನೆ ಕಣಗಳು ಇರುತ್ತವೆ. ಸೊ ಬಿಳಿ ರಕ್ತ ಕಣಗಳು ಅಂದರೆ ಅವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕಂಟ್ರೋಲ್ ಮಾಡುತ್ತವೆ, ಮತ್ತು ಈ ಕೆನೆ ಕಣಗಳು ರಕ್ತಸ್ರಾವವನ್ನು ತಡೆಗಟ್ತವೆ. ಸೊ ಇವೆರಡೂ ತುಂಬ ಇಂಪಾರ್ಟೆಂಟು. ಈ ಕೆಳಗಡೆ ಭಾಗ ಏನು ಡಾರ್ಕ್ ರೆಡ್ ಕಲರ್ ಆಗಿದೆಯಲ್ಲ, ಅಥವಾ ಡಾರ್ಕ್ ಬ್ರೌನ್ ಕಲರ್ ಆಗಿದೆಯಲ್ಲ, ಅಥವಾ ಸುಮಾರಾಗಿ ಆಲ್ಮೋಸ್ಟ್ ಕಪ್ಪು ಕಲರ್ ಕಾಣ್ತಾ ಇದೆಯಲ್ಲ, ಅದು ಧ್ರುವೀಕರಿಸಿದ ಕೆಂಪು ರಕ್ತ ಕಣಗಳು. ಅಂದರೆ ಕೇವಲ ಕೆಂಪು ರಕ್ತ ಕಣಗಳು ಈ ಭಾಗದಲ್ಲಿ ಇರುತ್ತೆ. ಸೊ ಈ ಭಾಗದಲ್ಲಿ ಬಿಳಿ ರಕ್ತ ಕಣಗಳು, ಈ ಭಾಗದಲ್ಲಿ ಕೆನೆ ಕಣಗಳು, ಮತ್ತು ಈ ಭಾಗದಲ್ಲಿ ಪ್ಲಾಸ್ಮಾ ಎಂಬ ದ್ರವ. ಇದೆಲ್ಲನೂ ಮಿಶ್ರವಾಗಿರೋ ಒಂದು ದ್ರವನೇ ರಕ್ತ. ಸೊ ರಕ್ತ ಅಂದರೆ ನಾವು ಒಂದು ಹೋಮೋಜಿನಸ್ ಅಂತಂದರೆ ಒಂದೇ ಥರ ಇರೋ ದ್ರವ ಅಂತ ಅನ್ಕೋಬಾರ್ದು. ಸೊ ಇದರಲ್ಲಿ ಬೇರೆ 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 ಥರದ್ದು ಕಣಗಳು ಮತ್ತು ದ್ರವ ಇರುತ್ತೆ. ನಾವು ಎಲ್ಲ ಪೇಷಂಟ್ಸ್ಗೂ ಕಂಪ್ಲೀಟಾಗಿ ಹೋಲ್ ಬ್ಲಡ್, ಅಂದರೆ ಈ ಪೂರ್ತಿ ಬ್ಯಾಗನ್ನು ಕೊಡೋದಕ್ಕಾಗೋದಿಲ್ಲ. ನಾವು ಅವರಿಗೆ ಏನರ ಅವಶ್ಯಕತೆ ಇರುತ್ತೋ, ಅಂದರೆ ಅವರಿಗೆ ಪ್ಲಾಸ್ಮಾ ಅವಶ್ಯಕತೆ ಇದ್ದಲ್ಲಿ ಪ್ಲಾಸ್ಮಾ, ಅವರಿಗೆ ಕೆನೆ ಕಣಗಳ ಅವಶ್ಯಕತೆ ಇದ್ದಲ್ಲಿ ಕೆನೆ ಕಣಗಳು, ಅವರಿಗೆ ಕೆಂಪು ರಕ್ತ ಕಣಗಳ ಅವಶ್ಯಕತೆ ಇದ್ದರೆ, ಅಂದರೆ ಅನೀಮಿಯಾ ಇದ್ದರೆ ಕೆಂಪು ರಕ್ತ ಕಣಗಳು, ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಬಿಳಿ ಕಣಗಳನ್ನು ನಾವು ಅವರಿಗೆ ಟ್ರಾನ್ಸ್ಫ್ಯೂಷನ್ ಮಾಡ್ತೀವಿ. ಸೊ ಹೀಗಿರುವಾಗ ಇದೇನಪ್ಪ ಇದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಅಂತಾರೆ. ಒಬ್ಬರಿಂದನೇ ಕೆನೆ ಕಣಗಳನ್ನು ತಗೋತಾರಾ? ಅದು ಸಾಕಾಗುತ್ತಾ? ಎಷ್ಟು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಟು, ಒಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್, ಅಂದರೆ ಈ ರೀತಿ ಧ್ರುವೀಕರಿಸಿ ತಯಾರಿಸಿದ ರಕ್ತದಿಂದ ಪ್ರಿಪೇರ್ ಮಾಡೋ ಪ್ಲೇಟ್ಲೆಟ್ ಬ್ಯಾಗು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಅಂತೀವಿ. ಅಂದರೆ ಯಾರಿಂದಲಾದರೂ ತೆಗೆದುಕೊಂಡಿರೋ ಪ್ಲೇಟ್ಲೆಟ್ಟು ಅಂತ ಅರ್ಥ. ಆದರೆ ಇದು ಮಾತ್ರ, ಈ ಕಿಟ್ಟನ್ನು ನೀವು ಕಾಣ್ತಾ ಇರ್ಬೋದು, ಇಲ್ಲಿ ಒಂದೇನೋ ಒಂದು ಬಿಳಿದಾದ ಒಂದು ಇದು ಇಟ್ಟಿದ್ದೀನಿ, ಟ್ಯೂಬ್ಗಳು ಇದು ಇರೋ ಕನೆಕ್ಷನ್ಗಳು ಇರೋ ಕಿಟ್ಟನ್ನು. ಸೊ ಇದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಕಿಟ್ಟು. ಸೊ ಇಲ್ಲಿ ಇದರಿಂದ ಪ್ರಿಪೇರ್ ಮಾಡೋದು RDP, ಈಗ ಧ್ರುವೀಕರಿಸಿ ಪ್ರಿಪೇರ್ ಮಾಡೋದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್. ಈ ಕಿಟ್ಟನ್ನು ಉಪಯೋಗಿಸಿ ಮಾಡೋದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್. ಈ ಕಿಟ್ಟನ್ನು ನಾವು ಒಂದು ಮೆಷೀನಿಗೆ ಅಳವಡಿಸಿರ್ತೀವಿ, ಅದನ್ನು ಫ್ರೀಸಿಂಗ್ ಸೆಂಟ್ರಿಫ್ಯೂಜ್ ಅಂತ ಅಂತಾರೆ. ಸೊ ಆ ಸೆಂಟ್ರಿಫ್ಯೂಜಲ್ಲಿ ನಾವು ಹಾಕಿಬಿಟ್ಟು ಅದನ್ನು ರಕ್ತದಾನಿಗೆ ಒಂದು ಸೂಜಿಯನ್ನು ಚುಚ್ಚಿಬಿಟ್ಟು ರಕ್ತವನ್ನು ತೆಗೆದುಕೊಳ್ತೀವಿ ಒಂದು ಪೈಪಿಂದ. ಸೈಮಲ್ಟೇನಿಯಸ್ ಆಗಿ ಒಂದು ಬ್ಯಾಗಿಂದ ನಾವು CPDA ಅಥವಾ ACDಯನ್ನು ನಾವು, ಅಂದರೆ ಆ್ಯಂಟಿಕೋಗ್ಯುಲೆಂಟ್, ಅಂದರೆ ರಕ್ತವನ್ನು ದ್ರವ ರೂಪದಲ್ಲೇ ಇರಿಸುವಂಥ ಒಂದು ದ್ರವವನ್ನು ಮಿಕ್ಸ್ ಮಾಡಿ ರಕ್ತ ಹೆಪ್ಪುಗಟ್ಟೋದನ್ನು ಪ್ರಿವೆಂಟ್ ಮಾಡಿ ಅದನ್ನು ಆ ಮೆಷೀನ್ ಒಳಗೆ ಕಳಿಸ್ತೀವಿ. ಆ ಮೆಷೀನು ತಿರುಗ್ತಾ ಇರುತ್ತೆ, ಹೇಗೆ ನಮ್ಮ ವಾಷಿಂಗ್ ಮೆಷಿನ್ ತಿರುಗ್ತಾ ಇರುತ್ತೋ ಸೊ ಆ ರೀತಿ ತಿರುಗ್ತಾ ಇರುತ್ತೆ. ಸೊ ಆ ಥರ ತಿರುಗ್ತಾ ಇರುವಾಗಲೇ ಅದು ರಕ್ತವನ್ನು ಧ್ರುವೀಕರಿಸುತ್ತೆ. ಪೈಪ್ ಒಳಗೇ
ಈ ಪೈಪ್ಸ್ ಒಳಗೇ ರಕ್ತವನ್ನು ಧ್ರುವೀಕರಿಸುತ್ತೆ. ಸೊ ಈ ಥರ ಧ್ರುವೀಕರಣಗೊಂಡ ರಕ್ತವನ್ನು ನಾವು ಲೇಸರ್ ಮೂಲಕ ನಮಗೆ ಯಾವ ಭಾಗ ಬೇಕೋ ಆ ಭಾಗವನ್ನು ಮಾತ್ರ ತೆಗೆದುಕೋತೀವಿ. ಅಂದರೆ ಈ 4 ಭಾಗಗಳಲ್ಲಿ ನಾವು ಪ್ಲಾಸ್ಮಾ ಬೇಕಿದ್ದರೆ ಪ್ಲಾಸ್ಮಾ ತೊಗೋಬೋದು, ಕೆನೆ ಕಣ ಬೇಕಿದ್ದರೆ ಕೆನೆ ಕಣ ತೊಗೋಬೋದು, ಕೆಂಪು ರಕ್ತ ಕಣ ಬೇಕಿದ್ದರೆ ಕೆಂಪು ರಕ್ತ ಕಣ ತೊಗೋಬೋದು, ಬಿಳಿ ರಕ್ತ ಕಣ ಬೇಕಿದ್ದರೆ ಬಿಳಿ ರಕ್ತ ಕಣ ತೊಗೋಬೋದು. ಸೊ ಲೇಸರ್ ಮೂಲಕ ನಮಗೆ ಯಾವ ಟಾರ್ಗೆಟ್ ಮಾಡ್ತೀವೋ ಆ ಟಾರ್ಗೆಟನ್ನು ಮಾತ್ರ ಪಿಕಪ್ ಮಾಡಿಕೊಂಡು ಈ ಎಕ್ಸಾಂಪಲಲ್ಲಿ ನಾವು ಕೆನೆ ಕಣಗಳು ಬೇಕು ನಮಗೆ. ಸೊ ಈ ಕಿಟ್ ಬಂದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಕಿಟ್. ಸೊ ನಾವು ಇದನ್ನು ತೆಗೆದುಕೊಂಡು ಅದನ್ನು ಒಂದು ಬ್ಯಾಗಲ್ಲಿ, ಸೆಪರೇಟ್ ಬ್ಯಾಗಲ್ಲಿ, ಇಲ್ಲಿದೆ ಬ್ಯಾಗು, ಸೊ ಇದರ ಹಿಂದ್ಗಡೆ ಇದೆ, ಸೊ ಅಲ್ಲಿ ಕಲೆಕ್ಟ್ ಮಾಡ್ತೀವಿ. ಇದು ಆ್ಯಕ್ಟಿವ್ಲಿ ರನ್ನಿಂಗ್ ಪ್ರೊಸೀಜರ್. ಅಂದರೆ ರಕ್ತದಾನ ನಡೀತಿರುವಾಗಲೇ, ಅನ್ಲೈಕ್ ದಿಸ್ ಪ್ರೊಸೀಜರ್ ಎಲ್ಲಿ ನಾವು ರಕ್ತದಾನದ ನಂತರ ನಾವು ಧ್ರುವೀಕರಿಸಿ ಇಟ್ಟಿದ್ದೀವೋ, ಇದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸು. ಇದು ಕಮ್ಮಿ ಪ್ಲೇಟ್ಲೆಟ್ಸ್ ಕೊಡುತ್ತೆ. ಅಂದರೆ ಸರಾಸರಿ 30,000 to 60,000 ಇದು ಪರ್ ಕ್ಯೂಬಿಕ್ ಮಿಲಿಮೀಟರ್ ಪ್ಲೇಟ್ಲೆಟ್ ಕೊಡುತ್ತೆ. ಆದರೆ ಇದು 3 ಲಕ್ಷ ತನಕ ಪ್ಲೇಟ್ಲೆಟ್ ಕೊಡುತ್ತೆ. ಸೊ ಇದು ಇಂಥ 6 ರಿಂದ 7 RDP 1 SDPಗೆ ಸಮ. ಸೊ ಕ್ಯಾನ್ಸರ್ನಲ್ಲಿ ಏನಾಗುತ್ತೆ, ಕ್ಯಾನ್ಸರ್ ರೋಗಿಗಳಿಗೆ ಈ ಕೀಮೋಥೆರಪಿ ಆದಾಗ ಬೇರೆ ಎಲ್ಲದಕ್ಕಿಂತ ಬೇಗನೆ ಕಡಿಮೆ ಆಗೋದು ಮತ್ತು ಅತ್ಯಂತ ಅವಶ್ಯಕತೆ ಇರೋದು ಪ್ಲೇಟ್ಲೆಟ್ಗಳು, ಅಂದರೆ ಕೆನೆ ಕಣಗಳು. ಸೊ ಇದು ನಾವು ಒಂದು ರಕ್ತದಾನಿಯಿಂದಲೇ ನಾವು 3 ಲಕ್ಷ ಪಡೆಯೋದಕ್ಕೂ ಒಂದು 7-8 ಜನರಿಂದ 30,000 ಪಡೆಯೋ ಆ ಥರ ತಗೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಆಗುತ್ತೆ. ಆಮೇಲೆ ಮೇಲಾಗಿ ಇದನ್ನು ಕಂಪ್ಲೀಟಾಗಿ ನಾವು ಬೇರ್ಪಡಿಸಿದಾಗ ಇದನ್ನು ಕಂಪ್ಲೀಟಾಗಿ ಸೆಪ್ರೇಟ್ ಮಾಡೋದು ತುಂಬ ಕಷ್ಟ. ನೀವಿಲ್ಲೇ ನೋಡ್ತಾ ಇರ್ಬೋದು, ಒಂಥರ ತುಂಬ ಮಿಶ್ರಿತವಾಗಿರುತ್ತೆ. ಸೊ ಅದು ನಾವು ಎಷ್ಟು ಪ್ರಯತ್ನ ಪಟ್ಟರೂ ಸಮ್ ಅಮೌಂಟ್ ಆಫ್ ಪ್ಲಾಸ್ಮಾ, ಅಂದರೆ ಈ ದ್ರವದಲ್ಲಿ ಆ್ಯಂಟಿಬಾಡೀಸ್ ಇರುತ್ತೆ. ತಕ್ಕ ಮಟ್ಟಿಗೆ ಒಂಚೂರು ಇದ್ರ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಎಷ್ಟು ಬೇಡ ಅಂದ್ರೂ ಅದು ಮಿಕ್ಸ್ ಆಗಿಬಿಡುತ್ತೆ. ಎಷ್ಟು ನಾವು ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಕೂಡ ಮಿಕ್ಸ್ ಆಗುತ್ತೆ. ಸೊ ಹಾಗಿರುವಾಗ 7-8 ಜನದ ಆ್ಯಂಟಿಬಾಡೀಸು ಪೇಷಂಟ್ ದೇಹದಲ್ಲಿ ಹೋಗಿ ಅದು ಒಂದಕ್ಕೊಂದು ರಿಯಾಕ್ಟ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಅದೆಲ್ಲ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಒಂದೇ ಪರ್ಸನ್ದು ಪ್ಲಾಸ್ಮಾ ಹೋಗ್ತಾ ಇರುತ್ತೆ, ರಕ್ತದಾನಿದಾಗಿರುತ್ತೆ, ಮತ್ತು ಅದೆಲ್ಲ ಸಂಪೂರ್ಣವಾಗಿ ಟೆಸ್ಟ್ ಆಗಿರುತ್ತೆ, ಸಮರ್ಪಕವಾಗಿ ಟೆಸ್ಟ್ ಆಗಿರುತ್ತೆ. ಸೊ ಆದ್ದರಿಂದ ಇದು ಬಹಳ ಒಂದು ಆಧುನಿಕವಾದ ಮೆಥಡ್ ಅಂತಲೂ ಹೇಳ್ಬೋದು. ಮತ್ತು ಇದು ರಕ್ತದಾನಿಗೂ ತುಂಬ ಸೇಫು. ಅವನು ಇಲ್ಲಿ 3 ತಿಂಗಳಿಗೆ ಒಂದು ಸರ್ತಿ ಈ ರಕ್ತದಾನವನ್ನು ಮಾಡಿದ್ರೆ ಇದನ್ನು ಅವನು ಕೇವಲ 15 ದಿವಸಕ್ಕೊಂದು ಸರ್ತಿ, ಅಂದರೆ 15 ದಿವಸದಲ್ಲಿ ಅವನ ಪ್ಲೇಟ್ಲೆಟ್ಸು ರಿಕವರ್ ಆಗಿಬಿಡುತ್ತೆ. 3 ದಿವಸದಲ್ಲೇ ರಿಕವರ್ ಆಗುತ್ತೆ. ಆ್ಯಕ್ಚುಲಿ ಆ 15 ದಿವಸ ಅವನಿಗೆ ಟೈಮ್ ಕೊಟ್ಟಿರುತ್ತೆ ಸುಮ್ಮನೆ ಟು ಬಿ ಆನ್ ದ ಸೇಫರ್ ಸೈಡ್. ಸೊ 15 ದಿವಸದ ನಂತರ ಮತ್ತು ತಿರುಗು ಅವನು ರಕ್ತದಾನ ಮಾಡೋದಕ್ಕೆ, ಅಂದರೆ ಪ್ಲೇಟ್ಲೆಟ್ ದಾನ ಮಾಡೋದಕ್ಕೆ ರೆಡಿ ಇರಬಹುದು. ಸೊ ಇದರಿಂದ ಅವನು ರಕ್ತದಾನದ ಏನಂತಾರೆ, ಅವನ ಆಸೆಯನ್ನು ಪೂರೈಸೋದಲ್ಲದೆ, ಅವನ ವಾಟ್ ಶುಡ್ ಐ ಸೇ, ಒಂದು ನೋಬಲ್ ಉದ್ದೇಶವನ್ನು ಪೂರೈಸೋದಲ್ಲದೆ ಅವನು ಆದಷ್ಟು ಹೆಚ್ಚು ಜನ ಪೇಷಂಟ್ಸ್ಗೆ ಅವನು ಉಪಯೋಗಕರವಾಗಿರ್ತಾನೆ. ಆಮೇಲೆ ಈ ಪ್ಲೇಟ್ಲೆಟ್ಗಳು ರಕ್ತಸ್ರಾವವನ್ನು ಪ್ರಿವೆಂಟ್ ಮಾಡುತ್ತವೆ. 10,000ಕ್ಕಿಂತ ಕೆಳಗೆ ಹೋದ ತಕ್ಷಣ ತಾನಾಗಿ ಬ್ಲೀಡಿಂಗ್ ಆಗೋ ಚಾನ್ಸು ರೋಗಿಗಿರುತ್ತೆ. ಸೊ ಅದರಿಂದ ಈ ಕೆನೆ ಕಣಗಳ ರೋಲು ರಕ್ತಸ್ರಾವವನ್ನು ಪ್ರಿವೆಂಟ್ ಮಾಡೋದರಲ್ಲಿ ತುಂಬ ದೊಡ್ಡದು ಮತ್ತು ತುಂಬ ಮಹತ್ವದ್ದು. ಈ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸು ರಕ್ತದಾನಿಯನ್ನು ಕೌಚ್ ಮೇಲೆ ಮಲಗಿಸಿ, ಅಂದರೆ ಪಕ್ಕದಲ್ಲಿ ಒಂದು ಹಾಸಿಗೆ ಮೇಲೆ ಮಲಗಿಸ್ಬಿಟ್ಟು ಒಂದು ಕೈಗೆ ನಾವು ಸೂಜಿಯನ್ನು ಚುಚ್ಚಿಬಿಟ್ಟು ರಕ್ತವನ್ನು ಒಂದು ಪೈಪಿಂದ ತೆಗೋತೀವಿ. ಹಾಗೆ ತೊಗೊಂಡ್ಬಿಟ್ಟು ಅದನ್ನು ಆ ಗಿರಿಗಣಿಯಲ್ಲಿ ತಿರುಗಿಸ್ಬಿಟ್ಟು ಅದನ್ನು ಬೇರ್ಪಡಿಸ್ಬಿಟ್ಟು ಪ್ಲೇಟ್ಲೆಟ್ಸನ್ನು ಶೇಖರಣೆ ಮಾಡಿ ಮತ್ತು ತನ್ನ ಮಿಕ್ಕಿದ್ದ ರಕ್ತ, ಅಂದರೆ ಪ್ಲೇಟ್ಲೆಟ್ ರಹಿತ ರಕ್ತವನ್ನು, ಅಂದರೆ ತನ್ನ ಸ್ವಂತ ರಕ್ತವಾದ ರಕ್ತ ಕಣಗಳು, ಬಿಳಿ ಕಣಗಳು ಇರೋ ರಕ್ತವನ್ನು ವಾಪಸ್ ಅವನಿಗೆ ಕಳಿಸ್ತೀವಿ. ಸೊ ಹೀಗಾಗಿ ಅವನಿಗೆ ಬೇರೆ ಯಾವ ಥರದ ರಿಯಾಕ್ಷನ್ಗಳು, ಅಂದರೆ ರಕ್ತ ಕಮ್ಮಿ ಆಗೋದ್ರಿಂದ ಅನೀಮಿಯಾ ಆಗಲಿ ಅಥವಾ ಹೈಪೋವಾಲ್ಯೂಮಿಯಾ ಆಗಲಿ, ರಕ್ತದ ಪ್ರಮಾಣ ಕಮ್ಮಿ ಆಗೋದ್ರಿಂದ ಅವನಿಗೆ ಯಾವುದಾದ್ರೂ ತಲೆ ಚಕ್ಕರು ಅಥವಾ ಈ ಥರ ಏನಾದರೂ ತೊಂದರೆ ಆಗಲಿ ಯಾವುದೂ ಬರೋದಿಲ್ಲ. ಸೊ ಇದು ತುಂಬ ಸೇಫ್ ಪ್ರೊಸೀಜರು, ರೋಗಿಗೂ ಸೇಫು, ಪೇಷಂಟ್ಸ್ಗೂ ತುಂಬ ಅಡ್ವಾಂಟೇಜಸ್ಸು, ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸ್ಗೆ, ಯಾರಿಗೆ ಪ್ಲೇಟ್ಲೆಟ್ ಅವಶ್ಯಕತೆ ತುಂಬ ಇದೆನೋ ಅವ್ರುಗಳಿಗೆ. ಸೊ ಇಷ್ಟಲ್ಲದೆ ಅವನು 15 ದಿವಸಕ್ಕೆ ಒಂದು ಸರ್ತಿ
ರಕ್ತದಾನ ಮಾಡಬಹುದು. ಆಮೇಲೆ ಕೆಲವೊಂದು ರಿಯಾಕ್ಷನ್ ಇದರಿಂದ ಆಗಬಹುದಾದದ್ದೇನು ಅಂತಂದರೆ, ಅವನು ಈ ACD ಅಂತನ್ನೋ ಒಂದು ಇದು ರಕ್ತ ಹೆಪ್ಪುಗಟ್ಟದೆ ಇರೋ ಥರ ಹಾಕೋ ದ್ರವಕ್ಕೆ ಒಂದು ಸ್ವಲ್ಪ ರಿಯಾಕ್ಷನ್, ಅಂದರೆ ಕ್ಯಾಲ್ಶಿಯಂ ಕಮ್ಮಿ ಆಗೋದ್ರಿಂದ ಅವನಿಗೆ ತುಟಿ ಸುತ್ತಲೂ ಜುಮ್ ಅನ್ನೋದು ಅಥವಾ ಕೈಕಾಲು ಹಿಡ್ಕೊಳ್ಳೋದು ಈ ಥರ ಏನಾದರೂ ಸ್ವಲ್ಪ ರಿಯಾಕ್ಷನ್ಗಳು ಆಗಬಹುದು. ಅದಕ್ಕೆ ಸಮರ್ಪಕವಾಗಿ ನಾವು ಅವನಿಗೆ ಔಷಧಿಯನ್ನು ಕೊಟ್ಟು, ಅಂದರೆ ಕ್ಯಾಲ್ಶಿಯಂ ಬಾಯಿ ಮೂಲಕ ಕ್ಯಾಲ್ಶಿಯಮನ್ನು ಕೊಟ್ಟುಬಿಟ್ಟು, ಅಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸನ್ನು ಕೊಟ್ಬಿಟ್ಟು ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ 150, 160 ಹೀಗೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸನ್ನು ದಾನ ಮಾಡಿದ ಹೆಮ್ಮೆಯ ದಾನಿಗಳು ನಮ್ಮಲ್ಲಿದ್ದಾರೆ. ಅವರೆಲ್ಲರಿಗೂ ಈ ಸಂಚಿಕೆ ಮೂಲಕ ನಾನು ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ನೀವೂ ಈ ಪ್ರಕ್ರಿಯೆಯಲ್ಲಿ ಬರಬೇಕು, ರಕ್ತ ಭಂಡಾರಕ್ಕೆ ಬಂದು ಅದರ ಹೇಗೆ ಅದರ ವರ್ಕಿಂಗ್ಸ್ ಹೇಗೆ ನಡೆಯುತ್ತೆ, ರಕ್ತ ಭಂಡಾರದಲ್ಲಿ ಕಲೆಕ್ಷನ್ ಹೇಗೆ ನಡೆಯುತ್ತೆ ಅಂತ ಬಂದು ನೋಡಿ ತಿಳ್ಕೊಂಡು ನೀವೂ ರಕ್ತದಾನಿಗಳಾಗಿ, ಪ್ಲೇಟ್ಲೆಟ್ ದಾನಿಗಳಾಗಿ ಪರಿವರ್ತನೆಗೊಳ್ಳಬೇಕು. ನಿಮ್ಮ ಯುವ ಸಮಾಜದಿಂದ ನಮ್ಮ ದೇಶಕ್ಕೆ, ನಮ್ಮ ರಾಷ್ಟ್ರಕ್ಕೆ ಕೊಡುಗೆ ಇದು ಅಂತ ಹೇಳಿಬಿಟ್ಟು, ಈ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಕಿಟ್ಟು ಸಿಂಗಲ್ ಯೂಸ್ ಕಿಟ್, ಅಂದರೆ ಒಂದು ರಕ್ತದಾನಿಗೆ ಒಂದೇ ಸಲ ಯೂಸ್ ಮಾಡೋ ಕಿಟ್ಟಾಗಿರುತ್ತೆ. ಇದನ್ನು ಇನ್ನೊಮ್ಮೆ ಇನ್ನೊಂದು ರಕ್ತದಾನಿಗಳಿಗೆ ಯೂಸ್ ಮಾಡೋ ಚಾನ್ಸೇ ಇಲ್ಲ. ಆದ್ದರಿಂದ ಇದು ಕಂಪ್ಲೀಟಾಗಿ ಸೀಲ್ ಆಗಿರೋ ಪ್ಯಾಕೆಟಲ್ಲಿ ಬರೋದ್ರಿಂದ ರಕ್ತದಾನಿಗೆ ಕೂಡ ಯಾವುದೇ ರೋಗ ಪದೇ ಪದೇ ನೀಡಲು ಉಪಯೋಗ ಮಾಡೋದ್ರಿಂದ HIV, HBsAg ಅಥವಾ HCV, ಸಿಫಿಲಿಸ್ ಈ ಥರ ಯಾವ ತೊಂದರೆನೂ ಬರದೇ ಇರೋ ಥರ ಕಂಪ್ಲೀಟ್ಲಿ ಸ್ಟೆರೈಲ್ ಕಿಟ್, ಅಂದರೆ ಸಿಂಗಲ್ ಯೂಸ್ ಸ್ಟೆರೈಲ್ ಕಿಟ್ ಇದು. ಸೊ ಅದರಿಂದ ಯಾವ ಎಲ್ಲ ರೋಗ ನಿರೋಧಕ ಇದನ್ನು ಟೆಸ್ಟ್ಗಳನ್ನು ಪಾಸ್ ಮಾಡಿ ಚೆನ್ನಾಗಿ ಸೀಲ್ ಮಾಡಿಬಿಟ್ಟು ಇದನ್ನು ಒಂದೇ ಸರ್ತಿ ಉಪಯೋಗ ಮಾಡಿ ಬಿಸಾಕೋ ಥರ ರೆಡಿ ಮಾಡಿರ್ತಾರೆ. ಸೊ ಅದರಿಂದ ಇದು ಒಂದು ತುಂಬ ಸೇಫ್ ಆಗಿರೋ ರಕ್ತದಾನ ಅಂತ ನಾನು ನಿಮಗೆ ಪದೇ ಪದೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಮಾತನ್ನು ಹೇಳಿ ಒಂದು ಚಿಕ್ಕ ನಿಮಗೆ ಅವಲೋಕನ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ಬಗ್ಗೆ ಹೇಳಿಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.